ಜಯ ಶ್ರೀರಾಮ್. ಎಲ್ಲರಿಗೂ ನಮಸ್ಕಾರ. ಸಣ್ಣ ಕಥೆ, ಒಳ್ಳೆಯ ಸಂದೇಶ. ವಿಶೇಷವಾಗಿ ಯುವಕರು ಇಂಥ ಕಥೆಗಳನ್ನು ಕೇಳಿದಾಗ ಅವರಿಗೆ ಒಂದು ಮಾನಸಿಕ ಬಲ ಹೆಚ್ಚಾಗುತ್ತೆ ಅಂಥೇಳಿ ಉದ್ದೇಶದಿಂದ ಈ ಕಥೆಗಳು ಹೇಳ್ತಾ ಇದ್ದೀನಿ. ಯುವಕರು, ಹೆಣ್ಣು ಹುಡುಗಿಯರು ವಿಶೇಷವಾಗಿ ಕೇಳಬೇಕು. ನಿಮಗೆ ಇಂಟರ್ನೆಟ್ನಲ್ಲಿ ಹೊಡೆದ್ರೆ ಈ ಕಥೆ ಬರ್ತದೆ, ಆದರೂ ನಾನು ಹೇಳಬೇಕಂತ ಹೇಳಿ ಒಂದು ಅಪೇಕ್ಷೆಯಿಂದ ಹೇಳ್ತಾ ಇದ್ದೀನಿ. ಸಿಂಧು ತಾಯಿ ಇವರ ಕಥೆ ಮಹಾರಾಷ್ಟ್ರದ ಪೂನಾದ ಹತ್ತಿರ 1948ರಲ್ಲಿ ಆಕಿನ ಜನ್ಮ ಆಯಿತು. ಒಂದು ಹಳ್ಳಿಯಲ್ಲಿ 4ನೇ ಕ್ಲಾಸ್ವರೆಗೆ ಓದಿದ ಹೆಣ್ಮಗಳು ಆಕಿ. ಸಣ್ಣ 12-13 ವರ್ಷಕ್ಕೆ ಲಗ್ನಗಳು ಆಗಿಬಿಡ್ತು ಹಳ್ಳಿ ಒಳಗೆ. ಆ ಹಳ್ಳಿ ಒಳಗೆ ಆಕಿನ ಯಾವುದೋ ಒಂದು ಬಡವರ ಕುಟುಂಬಕ್ಕೆ ಕೊಟ್ಬಿಟ್ರು. ಶ್ರೀಹರಿ ಗಂಡನ ಹೆಸರು. ಪೂನಾದ ಹತ್ತಿರ ಒಂದು ಸ್ವಲ್ಪ ದೂರದಲ್ಲಿ ಅವ್ರದ್ದು ಹಳ್ಳಿ. ದನ ಕಾಯೋದು ಗಂಡನ ಕೆಲಸ. ಆಕಳುಗಳು ದನಗಳು ಕಾಯ್ಕೊಂಡು ಬರೋದು, ಇದು ಮಾಡೋದು. ಆಕೆ ಮನೆಯಲ್ಲಿದ್ಲು. ಆಕೆಗೆ 16-17 ವರ್ಷ ಆದಮೇಲೆ 2 ಸಂತಾನಗಳಾಯಿತು. ಆಕೆ ದಿನನಿತ್ಯ ಹೋಗಿ ಕುಳ್ಳುಗಳನ್ನು ಆರಿಸ್ಕೊಂಡು ಬರೋದು ಅವ್ರದ್ದು ವೃತ್ತಿ. ಅಡವಿಯಲ್ಲಿ ಹೋಗಬೇಕು, ದನಗಳು ಹಾಕಿದೆ ಹೆಂಡಿಯ ಕುಳ್ಳುಗಳನ್ನು ಆರಿಸ್ಕೊಂಡು ಬರಬೇಕು, ಅದನ್ನು ಚೀಲಗಳಾಗಿ ತುಂಬಿ ಹೊಲಿಬೇಕು, ಅದನ್ನು ಮಾರಾಟ ಮಾಡಬೇಕು. ಅದು ಬಂದಂಥ ಸ್ವಲ್ಪ ದುಡ್ಲಿಂತ ಮನೆಯಲ್ಲಿ ಜೀವನ. ಗಂಡ ದನ ಕಾಯ್ತಿದ್ದ, ಈಕೆ ಆ ರೀತಿ ಮಾಡ್ಕೊಂಡು ಬರ್ತಿದ್ಲು. ಅದರ ಅಲ್ಲಿ ಸರ್ಪಂಚ್ ಏನು ಮಾಡ್ತಿದ್ದ, ಇವರೆಲ್ಲರೂ ಕೆಲಸ ಮಾಡಿದ ಒಂದು 50-60 ಜನರು ಎಲ್ಲ ಒಂದೇ ಕಡೆ ಇಟ್ಟು ಲಾರಿ ಲೋಡ್ ಮಾಡೋಕಲ್ಕ ಅವಾಗ ಕಮಿಷನ್ ತಗೋತಿದ್ದ, ಇವರಿಗೆ ರೊಕ್ಕ ಕಮ್ಮಿ ಕೊಡ್ತಿದ್ದ. ಹೀಗಾಗಿ ಆಕೆ ಸತ್ಯಾಗ್ರಹ ಮಾಡಿ, ಇಲ್ಲ ನಾವು ನಿನಗೆ ಡೈರೆಕ್ಟ್ ನಾವೇ ಮಾರಾಟ ಮಾಡ್ತೀವಿ, ನೀನು ನಡುವಂತರ ಬರಬೇಡ ಅಂಥೇಳಿ ಸಂಘರ್ಷ ಮಾಡಿದ್ಲು. ಗರ್ಭ ಹೆಣ್ಮಗಳು 8ನೇ ತಿಂಗಳಾಗಿ 9ನೇ ತಿಂಗಳಾಗಿ ತುಂಬಿ ಗರ್ಭ ಹೆಣ್ಮಗಳು. ಆ ಸತ್ಯಾಗ್ರಹ ಧರ್ನಾ ಮಾಡಿದ ತಕ್ಷಣ ಅವರು ಲಾರಿ ಓನರ್ಸೇ ಡೈರೆಕ್ಟ್ ಇವ್ರ ಹತ್ರ ಪರ್ಚೇಸ್ ಮಾಡ್ಲಿಕ್ಕತ್ರು. ಆ ಸರ್ಪಂಚಿಗೆ ಸಿಟ್ಟು ಬಂತು. ಈಕಿ ನನಗೆ ಅಲ್ಲದಂಗೆ ತಾನು ಸತ್ಯಾಗ್ರಹ ಮಾಡಿ ಇದು ಮಾಡಿದ್ಲು ಅಂಥೇಳಿ ಗಂಡಗೆ ಹೋಗಿ ಹೇಳಿದ್ಲು, ನಿನ್ನ ಹೆಂಡತಿ ಚರಿತ್ರೆ ಸರಿಯಾಗಿಲ್ಲ, ಈಗೇನು ಗರ್ಭದಲ್ಲಿದೆ, ಅದು ನನ್ನ ಕೂಸು ನೋಡು ಅಂಥೇಳಿ ಹೇಳಿಬಿಟ್ಟ. ಹಳ್ಳಿ ಜನರು ಅವನಿಗೆ ಮೊದಲೇ ತಿಳಿತಾ ಇದ್ದಿಲ್ಲ. ಜಗ್ಗೆ ಹೊಡೆದು ಆಕೆಗೆ ಒದ್ದು ರಾತ್ರಿ ಹೊತ್ತು ಹೊರಗೆ ಹಾಕಿಬಿಟ್ಟ. ಎಲ್ಲಿ ಹೋಗಬೇಕು, ರಾತ್ರಿ ಜಿಣಿ ಮಳೆ ಬೀಳ್ತಾ ಇದೆ. ಆ ದನಗಳ ಕೊಠಡಿಯಲ್ಲಿ ಮಲ್ಕೊಂಡ್ಲು. ಅಲ್ಲೇ ಪ್ರಸವ ಆಯಿತು, ಅಲ್ಲೇ ಕೂಸು. ಮನೆಯವರು ಬಾಗಿಲು ಹಾಕಿಬಿಟ್ರು. ಒಂದು ಕಲ್ಲಿಂದ ಕುಟಿಕೊಂಡು ತನ್ನ ಹುರಿ ಅಂತಾರಲ್ಲ ಕರಳು, ಅದನ್ನು ಕಟ್ ಮಾಡಿಕೊಂಡ್ಲು. ಆ ಕೂಸಿನ ಉಡಿ ಒಳಗೆ ಹಾಕ್ಕೊಂಡು 6 ಕಿಲೋಮೀಟರ್ ದೂರ ನಡ್ಕೋತು ತನ್ನ ತವ್ರ ಮನೆಗೆ ಹೋದ್ಲು. ಅವ್ರಿಗೆ ಸಹಿತ ಸುದ್ದಿ ಗುರುತಾಗಿದ್ದಕ್ಕಿಂತ ಚರಿತ್ರೆ ಸರಿಯಾಗಿಲ್ಲ ಅಂತೇಳಿ ಎಲ್ಲ ಕಡೆ ಪ್ರಚಾರ ಮಾಡಿಬಿಟ್ಟಿದ್ದ ಆ ಸರ್ಪಂಚು. ಅದರಲ್ಲಿ ಅವರು ಬಾಗಿಲು ಹಾಕಿದ್ರು, ನಮಗೆ ಬೇಕಾಗಿಲ್ಲ, ಎಲ್ಲೇನೋ ಹೋಗಿ ಸಾಯಿ, ನದಿಯಲ್ಲಿ ಬಿದ್ದು ನಮ್ಮ ಮನೆಗೆ ಬರಬೇಡ ಅಂತೇಳಿ. ಏನು ಮಾಡ್ಬೇಕು ಆ ಹೆಣ್ಮಗಳು? ಬಾಣಂತಿ ಕೂಸು, ಜಿಣಿ ಮಳೆ ಬೀಳ್ತಾ ಇದೆ, 2 ಮನೆಗಳು ಬಾಗಿಲು ಹಾಕಿಬಿಟ್ರು. ಇಂಥ ಘೋರವಾದಂಥ ಪರಿಸ್ಥಿತಿ ನಡೆದು ಸ್ವಲ್ಪ ದೂರ ಹೋದ್ರೆ ಅಲ್ಲಿ ಒಂದು ಸ್ಮಶಾನದಲ್ಲಿ ಬೆಂಕಿ ಉರಿತಿತ್ತು. ಅಲ್ಲಿ ಯಾರೋ ಪಿಂಡಗಳನ್ನು ಮಾಡಿ ಇದು ಮಾಡಿ ಸ್ವಲ್ಪ ಗೋಧಿ ಹಿಟ್ಟಿನ ಅಲ್ಲೇ ಉಳಿದಿದ್ದು ಅಲ್ಲೇ ಇಟ್ಟು ಹೋಗಿದ್ರು. ಆ ಗಡಿಗೆಯಲ್ಲಿ ಒಂದು ಸ್ವಲ್ಪ ನೀರಿತ್ತು. ಆಕೆ ಆ ಕೂಸಿನಲ್ಲಿ ಮಲಗಿಸಿ ತೊಪ್ಪಲುಗಳು ಹಾಕಿ ಆ ತೊಪ್ಪಲ ಮೇಲೆ ಕೂಸಿನ ಮಲಗಿಸಿ ಆ ಗೋಧಿ ಹಿಟ್ಟಿನ ಕಲಿಸಿ ಆ ಸುಡ್ತಕ್ಕಂಥ ಹೆಣದ ಮೇಲೆ ಅದ್ರ ಚಪಾತಿ, ಅದು ದಪ್ಪಂದೊಂದು ರೊಟ್ಟಿ ಸುಟ್ಕೊಂಡು. ಆಹಾರ ಇಲ್ಲ, ಕೂಸಿಗೆ ಹಾಲು ಬರ್ತಾ ಇಲ್ಲ, ಕೂಸು ವಿಪರೀತ ಅಳ್ತಾ ಇದೆ. ಆ ರೊಟ್ಟಿನ ಮಾಡ್ಕೊಂಡ್ಲಕ್ಕಿ. ಆ ರೊಟ್ಟಿ ಮಾಡ್ಕೊಂಡು ತಿಂದು ಆ ಕೂಸಿಗೆ ಹಾಲು ಕೊಟ್ಟಳು. ಸ್ವಲ್ಪ ದಿವಸ ಸ್ಮಶಾನದಲ್ಲೇ ಕಳೆದ್ಲು. ನಂತರ ಹೀಗಾದ್ರೆ ಬಗೆಹರಿದಿಲ್ಲ ಅಂಥೇಳಿ ಆಕೆಗೆ ಒಳ್ಳೆ ಗಾಯಕಿ ಇದ್ಲು, ಹಾಡಾಡ್ತಿದ್ಲು. ಹಿಂದಿ ಒಳಗೆ ಚೆನ್ನಾಗಿ ಹಾಡುಗಳು ಹಾಡ್ತಿದ್ಲು, ಮರಾಠಿ ಒಳಗೆ, ಹಿಂದಿ ಒಳಗೆ. ಆಕೆ ರೈಲ್ವೆ ಸ್ಟೇಷನ್ ಮೇಲೆ ಹಾಡ್ಲಿಕ್ಕೆ ಚಾಲು ಮಾಡಿದ್ಲು. ಡೆಬ್ಬಿಗಳಾಗಿ ತಿರುಗೋದು ಮಾಡೋದು. ಸ್ವಲ್ಪ ದುಡ್ಡು ಸಿಗ್ಲಿಕ್ಕತ್ತು. ಆ ಕೂಸಿಗೆ ಆಹಾರ ಆಗ್ಲಿಕ್ಕತ್ತು, ದುಡ್ಡು ಸಿಗ್ಲಿಕ್ಕತ್ತು. ಆ ಸ್ಟೇಷನ್ ಹತ್ರ ಎಲ್ಲೋ ಒಂದು ಕಡೆ ಮಲಗೋದು. ತನಗೆ ಬಂದಂಥ ರೊಕ್ಕ ತಾನೊಬ್ಬರೇ ತಿನ್ನಬಾರ್ದಂತೆ ಇಂಥ ಮಕ್ಕಳಿಗೆಲ್ಲ 10-20 ಮಕ್ಕಳಿಗೆ ಸ್ವಲ್ಪ ದುಡ್ಡು ದಿನ ದಾನ ಮಾಡ್ತಿದ್ಲು. ಪಾಪ ಬ್ರೆಡ್ಡು ಅವು ಇವು ತಂದು ಆ ಹುಡುಗರಿಗೆಲ್ಲ ಕೊಡ್ದು ಎಲ್ಲ ಹುಡುಗರು ಆಕಿನ ಹತ್ರ ಮಲ್ಕೋತಿದ್ರು. ಯಾರೋ ಒಬ್ಬ ತನ್ನ ನೋಡಿ ಒಂದು ಐಡಿಯಾ ಹೇಳ್ದ, ಅಮ್ಮ ಈ ಹುಡುಗರು ಮಲಗಿಸೋತಿದ್ದಿ, ಎಲ್ಲರಿಗೆ ನೀನು ರೊಕ್ಕ ತಂದು ಕೊಡ್ತಿದ್ದಿ, ಇವ್ರಿಗೊಂದು ಶಾಲೆ ಕಲಿಸು, ನಾನೇನಾದರೂ ಬೇಕಿದ್ರೆ ಸಹಾಯ ಮಾಡ್ತೀನಿ ಅಂತ ಹೇಳ್ದ. ಒಂದು ಶೆಡ್ ಹಾಕಿಕೊಟ್ಟ, ಶಾಲೆ ಚಾಲು ಮಾಡಿದ್ಲು. ಒಳ್ಳೆ ರೀತಿಲಿಂತ ಶಾಲೆ ನಡೀಲಿಕ್ಕತ್ತು. ಮಕ್ಕಳನ್ನ ಇನ್ನೂ ಹೆಚ್ಚು ಮಕ್ಕಳನ್ನ ಇದು ಮಾಡ್ಲಿಕ್ಕತ್ತು. ಆಕೆ ಹಾಡಾಡೋದು ಇದು ಮಾಡ್ಲಿಕ್ಕತ್ತು. ಬೇರೆ ಕಡೆಲಿಂತೆಲ್ಲ ಡೊನೇಷನ್ಸ್ ಬರಲಿಕ್ಕತ್ತು. ಬಂದಾಗ ದೊಡ್ಡ ಶಾಲೆನೇ ತೆಗೆದು. ಅದಾದ ನಂತರ ಪೂನಾದ ಹತ್ರ ಒಂದು ದೊಡ್ಡ ಭೂಮಿ ಒಳಗೆ ಯಾರೋ ದಾನ ಕೊಟ್ಟರು, ಇದು ಮಾಡಿದ್ರು, ರೊಕ್ಕ ಫಂಡ್ಸ್ ಬಂತು, ಬೇರೆ ದೇಶದಲ್ಲಿದ್ದು ಫಂಡ್ಸ್ ಬಂತು. ದೊಡ್ಡ ಇನ್ಸ್ಟಿಟ್ಯೂಟ್ ತೆಗೆದು 1100 ಮಕ್ಕಳಿಗೆ ದತ್ತಗೆ ತಗೊಂಡು, ಇಂಥ ಅನಾಥ ಮಕ್ಕಳಿಗೆ ದತ್ತಗೆ ತೊಗೊಂಡು ಅವರಿಗೆಲ್ಲ ಕಾಲೇಜ್ಗಳನ್ನುವರೆಗೆ ಓದಿಸಿದ್ಲು. ಅದರಲ್ಲಿ ಅನೇಕರು IAS, ಡಾಕ್ಟರ್ಸು, ಇಂಜಿನಿಯರ್ಸ್ ಆದರು. 800 ಅವಾರ್ಡ್ಗಳು ಸಿಗ್ತಕ್ಕಿ. ನರೇಂದ್ರ ಮೋದಿ ಅವರು ಪದ್ಮಶ್ರೀ ಅವಾರ್ಡ್ ಕೊಟ್ಟರು. ಆಕಿನ ಹೆಸರ ಮೇಲೆ ಸಿನಿಮಾ ಇಂಗ್ಲೆಂಡ್ನಲ್ಲಿ ನಡೀತಿತ್ತು. ಒಂದು ಸಿನಿಮಾ ತೆಗೆದು ನೋಡ್ರಿ, ಒಬ್ಬ ಹೆಣ್ಮಗಳು ಇಂಥ ಕಷ್ಟದ ಪರಿಸ್ಥಿತಿಯಲ್ಲಿ, ಇಂಥ ಒಂದು ಸಮಯದಲ್ಲಿ ಈ ರೀತಿ ಮುಂದಕ್ಕೆ ಬಂದು ಜೀವನನ ಧೈರ್ಯವಾಗಿ ನಡೆಸಿದ್ದು, ಇದು ಬಹಳ ಹೆಮ್ಮೆಯ ಸಂಗತಿ. ಇದು ಜೀವಂತ ಉದಾಹರಣೆ. ಇದೇ ವರ್ಷ ಜನವರಿ ಒಳಗೆ ಆಕೆ ಸತ್ಲು, ಸಿಂಧು ತಾಯಿ. ಆ ಸಿಂಧು ತಾಯಿ ಚರಿತ್ರೆ ಓದಿದ್ರೆ ಕಣ್ಣಲ್ಲಿ ನೀರು ಬರ್ತದೆ. ಆಕೆ ಪಟ್ಟಂಥ ಕಷ್ಟ,
ಕೊನೆ ದಿವಸಗಳಲ್ಲಿ ಗಂಡ ಆಕಿನ ಮಕ್ಕಳು ಬಂದು ಇವ್ರ ಶಾಲೆಗೆ. ಗಂಡಗೆ ಬಹಳ ತ್ರಾಸಾಯಿತು, ಭಿಕ್ಷಾ ಮಾಡಿ ಜೀವನ ಮಾಡ್ತಿದ್ದ. ಅವನು ಎಲ್ಲೋ ತಿರುಗಾಡ್ಕೋತು ಇವ್ರು ಹಾಸ್ಟೆಲ್ ಮುಂದೆ ಕಾಲೇಜ್ ಅದು ಎಲ್ಲ ಇದು ಇನ್ಸ್ಟಿಟ್ಯೂಟ್ ಇತ್ತು, ಅಲ್ಲಿ ಬಂದು ಭಿಕ್ಷಾ ಕೇಳಲಿಕ್ಕತ್ತಿದ್ದ. ಭಿಕ್ಷಾ ಕೇಳ ಅಕ್ಕಿ ಖೂನ ಹಿಡಿದಿಲ್ಲ, ಗಂಡ ಖೂನ ಹಿಡ್ದಿಲ್ಲ. ಹೇಳಿದ್ಲು, ನೀನು ನನ್ನ ಗಂಡ ಇದ್ದಿ, ನಾನು ನಿನ್ನ ಕ್ಷಮ ಮಾಡಿಬಿಟ್ಟಿದ್ದೀನಿ, ನೀನು ಇಲ್ಲಿ ಬಾ, ನನ್ನ ಹತ್ರ ಇರು, ಆದರೆ ಗಂಡಾಗೆಲ್ಲ ಮಗ ಆಗಿರು. ಎಷ್ಟೋ ಮಂದಿ ನನಗೆ ಮಕ್ಕಳಿದ್ದಾರ, ಮಗ ಆಗಿ ಬೇಕಿದ್ರೆ ನನ್ನಲ್ಲಿ ಇರು ಅಂತ ಅಂದಾಗ ಅವನಿಗೆ ತಡ್ಕೊಲಾರದೆ ಕಣ್ಣಲ್ಲಿ ನೀರು ಬಂದು ಅಕ್ಕಿನ ಕಾಲಿಗೆ ಬೀಳಕ್ಕೆ ಹೋದ್ನಂತ. ಬೇಡ, ನಾನು ನಿನ್ನ ಗಂಡ ಇದ್ದೆ, ನನ್ನ ಕಾಲಿಗೆ ಬೀಳಬಾರ್ದು, ಬಾ ನನ್ನ ಮಗ ಅಂತ ನಾನು ಕರ್ಕೋತೀನಿ ಅಂತಂದು ಆತಗೆ ಕೂಡ ಸೇವೆ ಮಾಡಿದ್ಲು. ಆ ಮಕ್ಕಳು ಕೂಡ ಸೇವೆ ಮಾಡಿದ್ರು. 2-3 ವರ್ಷ ಮೇಲೆ ಅವ ತೀರ್ಕೊಂಡ. ನೋಡ್ರಿ, ಆಕೆ ಈ ವರ್ಷ ತೀರ್ಕೊಂಡ್ಲು ಜನವರಿ ಒಳಗೆ. ಎಂಥ ಮಹಾನ್ ಶಕ್ತಿ, ಎಂಥ ಮಹಾನ್ ಇದು. ಇಂಥ ಕಥೆಗಳನ್ನು ನಾವು ಪುರಾಣಗಳಲ್ಲಿ ಅಲ್ಲಿ ಇಲ್ಲಿ ಕೇಳಿರ್ತೀವಿ, ಆದರೆ ಇದು ಜೀವಂತ ಉದಾಹರಣೆ, ಪ್ರತ್ಯಕ್ಷ ಪ್ರಮಾಣ. ಇದೇ ವರ್ಷ ಜನವರಿ ತಿಂಗಳಲ್ಲಿ ಆ ಹೆಣ್ಮಗಳು ತೀರ್ಕೊಂಡ್ಲು. ನೆಟ್ನಲ್ಲಿ ಹೊಡೆದು ನೋಡ್ರಿ, ಯೂಟ್ಯೂಬ್ನಲ್ಲಿ ಹೊಡೆದು ನೋಡ್ರಿ, ಟೋಟಲ್ ಆಕೆಯ ಕಥೆ ಬರ್ತದ. ಎಷ್ಟು ಅವಾರ್ಡ್ಗಳು, 800 ಅವಾರ್ಡ್ಗಳು ಸಿಕ್ತು. ಆಕಿನ ಹೆಸರ ಮೇಲೆ ಸಿನಿಮಾ ಆಯಿತು, ಪದ್ಮಶ್ರೀ ಅವಾರ್ಡ್ ಕೊಟ್ಟರು ನರೇಂದ್ರ ಮೋದಿಯವರು. ಎಂಥ ಸಾಹಸ ಮಾಡಿಲ್ಲ ಹೆಣ್ಮಗಳು. ಅದಕ್ಕೆ ನಮ್ಮ ಹಿರಿಯರು ಒಂದು ಕಡೆ ಹೇಳ್ತಾರೆ, जहाजों को जो डुबाए उसे तूफान कहते हैं, जहाजों को जो डुबाए उसे तूफान कहते हैं, तूफानों से जो टक्कर ले उसे इंसान कहते हैं. ಹಡಗಗಳನ್ನು ಮುಣಿಸೋದಕ್ಕೆ ತೂಫಾನ್ ಅಂತ ಅರ್ಥಮ್ಮ. ಆ ತೂಫಾನ್ದಲ್ಲಿ ನಿಂದಿರ್ತಕ್ಕಂಥವನೇ ಮನುಷ್ಯ, ಧೈರ್ಯವಾಗಿರ್ರಿ ಅಂಥೇಳಿ ಹೇಳ್ತಾರೆ. ನಾವು ಹೇಗೆ ನಮ್ಮ ಜೀವನ ಇರಬೇಕಂತೇಳಿ, ಲಾಖ್ ಸಮಲ್ನೆ ಪರ್ ಭಿ ಗಿರ್ತಾ ಹೈ ಇನ್ಸಾನ್, लाख संभलने पर भी गिरता है इंसान, जो गिरने वालों को संभाले वही होता है खुदा. अपने ही गम में रोने वाले जरा मुस्कुराना सीख ले, जिंदगी में तू किसी के काम आना सीख ले, जो खिलाने में हम जा आप खाने में नहीं. ಇನ್ನೊಬ್ಬರ ಸಲುವಾಗಿ ಏನಾದರೂ ಮಾಡ್ರಿ, ಅದೇ ಪರೋಪಕಾರಂ ಇದಂ ಶರೀರಂ. ಈ ಭಾವನೆಯಿಂದ ನಾವು ಜೀವನ ಮಾಡಬೇಕು, ಧೈರ್ಯದಿಂದ ಜೀವನ ಮಾಡಬೇಕು. ಮಕ್ಕಳು ಇಂಥ ಕಥೆಗಳನ್ನು ಕೇಳಬೇಕು. ಭಾರತ್ ಮಾತಾಗೆ ಜೈ. ಎಲ್ಲರಿಗೂ ನಮಸ್ಕಾರ.